ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನು ಸೋಮವಾರ ಬೆಳಗ್ಗೆಯಿಂದ ಕಿಚನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಇಡ್ಲಿಗೆಲ್ಲ ಪ್ಲೇಟ್ಗೆ ಎಣ್ಣೆ ಸವರಿ ಟಿಫನ್ಗೆ ರೆಡಿ ಮಾಡ್ಕೋತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಇರೋದು ಟೆನ್ಷನ್ನು, ಟಿಫನ್ ಏನು ಮಾಡೋದು ಅಂತ. ಅದೇ ಥರ ನನಗೂ ಅಷ್ಟೇ. ಇಡ್ಲಿ ಮಾಡೋಣ ಅಂತ ಇಡ್ಲಿಗೆಲ್ಲ ರೆಡಿ ಮಾಡಿದ್ದೆ. ನಂಗೆ ಆಲ್ಮೋಸ್ಟ್ ಇಷ್ಟ ಆಗಿರೋ ಇಡ್ಲಿ ಅಂದರೆ ತಟ್ಟೆ ಇಡ್ಲಿ ಮಾತ್ರ. ಜಾಸ್ತಿ ನಾನು ತಟ್ಟೆ ಇಡ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ತಟ್ಟೆ ಇಡ್ಲಿ ಮಾಡ್ಕೋತಾ ಇದ್ದೆ ಈಗ. ಅದ್ರ ಜೊತೆಗೆ ಒಂದು ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಸಾಂಬಾರು ಏನು ಮಾಡಿರಲಿಲ್ಲ, ಬರೀ ಚಟ್ನಿ ಒಂದು ಮಾಡ್ಕೋಬೇಕಿತ್ತು. ಅದಕ್ಕೆಲ್ಲ ಒಂದು ಕಡೆಯಿಂದ ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟ್ ಇಡ್ಲಿ ಬೇಯಕ್ಕಿಟ್ರೆ ಬೇಗ ನನಗೆ ಈಸಿ ಆಗುತ್ತೆ ಅಂತ ಇಡ್ಲಿ ಬೇಯಕ್ಕಿಡ್ತಾಯಿದ್ದೀನಿ. ನಾನು ಬಂದು ಇಡ್ಲಿನ 12 ಲೀಟ್ರ್ ಕುಕ್ಕರಲ್ಲಿ ರಬ್ಬರ್ ಮತ್ತು ವಿಷಲ್ ತೆಗ್ದು ಕುಕ್ಕರ್ ಮುಚ್ಚಳ ಮುಚ್ತಾಯಿದ್ದೀನಿ. ಅದ್ರ ಪಾಡ್ಗೆ ಅದನ್ನು ಬೇಯಕ್ಕಿಟ್ಬಿಟ್ಟು ಈಗ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊತೀನಿ. ಅದಕ್ಕೆ ಟೊಮೆಟೊ ಚಟ್ನಿ ಮಾಡ್ಕೊತೀನಿ. ನಂಗೆ ಅದು ಆಲ್ ಟೈಮ್ ಫೇವ್ರೆಟ್ ಅಂತ. ನೋಡಿ, ಕಡಲೆಬೇಳೆ ಮತ್ತು ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾರಿಗಾರು ಗ್ರೀನ್ ಚಟ್ನಿ ತಿಂದು ಬೇಜಾರಾಗಿದೆ ಅಂತ ಅಂದರೆ ಈ ಚಟ್ನಿ ಮಾಡ್ಕೋಬೋದು ಕ್ವಿಕ್ಕಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾನು ನನ್ನ ಬ್ಲಾಗಲ್ಲಿ ಇದು 2ನೇ ಸತಿ ಅನಿಸುತ್ತೆ ಈ ಚಟ್ನಿ ರೆಸಿಪಿ. ಅದನ್ನೇ ಸೇಮ್ ರಿಪೀಟ್ ತೋರಿಸ್ತಾ ಇರೋದು. ನಮ್ಗೆ ಆಲ್ಮೋಸ್ಟ್ ಇದೇ ಚಟ್ನಿ ಇಷ್ಟ. ಗ್ರೀನ್ ಚಟ್ನಿ ಇದು ಚಪಾತಿ ಮತ್ತು ಪೊಂಗಲ್ ಆ ಥರದಕ್ಕೆ ಇಷ್ಟಪಡ್ತೀವಿ. ಇಡ್ಲಿಗೆ ಜಾಸ್ತಿ ನಮಗೆ ರೆಡ್ ಕಲರ್ ಚಟ್ನಿನೇ ಇಷ್ಟ. ನೋಡಿ, ಈಗ ಈರುಳ್ಳಿ ಹಾಕೋತಾಯಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಸ್ವಲ್ಪನೇ ಮಾಡ್ತಾಯಿದ್ದೆ ನಾನು. ಚಟ್ನಿನ ಜಾಸ್ತಿ ಯಾರು ತಿನ್ನಲ್ಲ ಅಂತ, ಯಾಕಂದರೆ ತೆಳ್ಳಗೆ ಮಾಡಿದ್ರೆ ತಿಂತಾರೆ ಚಟ್ನಿನ. ಇದನ್ನು ಟೊಮೆಟೊ ಚಟ್ನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಇನ್ನೂ ಟೊಮೆಟೊ ಮತ್ತು ಕಾಯಿ ಎಲ್ಲ ಬಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಚಟ್ನಿ. ಅದಕ್ಕೋಸ್ಕರ ಈಗ ನಾನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀಟಾಗಿ ಹಂಗೆ ಶಾಲೋ ಫ್ರೈ ಥರ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಟೊಮೆಟೊ ಫ್ರೈ ಆಗೋದಕ್ಕೆ. ರುಬ್ಬೋಕೆ ನೀವು ಉಪ್ಪು ಹಾಕೋದು ಬೇಡ. ಆಮೇಲೆ ನೆಕ್ಸ್ಟ್ ಇದೊಂದು ಸ್ವಲ್ಪ ಫ್ರೈ ಆಯ್ತಿದೆ ಅಂದ ತಕ್ಷಣ ಸ್ವಲ್ಪ ಕಾಯಿ ಹಾಕಿದೆ. ಅದಾದಮೇಲೆ ನೀಟಾಗಿ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡು ಫ್ರೈ ಆಗ್ತಿದೆ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಕ್ಕೆ ತೊಗೊಂಡೋದೆ. ಅದಕ್ಕೂ ಮುಂಚೆ ಇಡ್ಲಿ ನೋಡಿ ಹೇಗೆ ಬಂದಿದೆ ಅಂತ ಸಾಫ್ಟಾಗಿ. ಇಡ್ಲಿಗೆ ಸ್ವಲ್ಪ ಜನ ಸೋಡಾ ಹಾಕ್ತಾರೆ. ಸೋಡಾ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಇಡ್ಲಿಗೆ ಸೋಡಾ ಹಾಕ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಚಟ್ನಿಗೆ ಒಂದು ಸಿಂಪಲ್ಲಾಗಿ ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಹಿಂಗೆಲ್ಲ ಹಾಕಿ ನೋಡಿ ಯಾವ ಥರ ಟೇಸ್ಟಿಯಾಗಿ ರೆಡಿಯಾಗಿದೆ ಚಟ್ನಿ. ಈಗ ಒಂದು ರೌಂಡ್ ಆಚೆ ವೆದರ್ ನೋಡ್ಕೊಬರೋಣ ಅಂತ ಹೋದೆ. ಇದಿಷ್ಟೇ ಫ್ರೆಂಡ್ಸ್ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿದ್ದು. ಆಮೇಲೆ ನೆಕ್ಸ್ಟ್ ಕೆಲಸ ಬಂತು ಅಂತ ಅವತ್ತು ದಿನ ಪೂರ್ತಿ ಬ್ಯುಸಿ ಆದೆ. ಮಂಗಳವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬ್ಲಾಗ್ ಮಾಡೋದಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಅಷ್ಟೇ ಬ್ಲಾಗ್ ಮಾಡೋಕ್ಕಾಗೋದು. ಆಮೇಲೆ ಅದು ಇದು ಅಂತ ಟೆನ್ಷನ್ಗೆ ಅದು ಇದು ಕೆಲಸಕ್ಕೋಸ್ಕರ ಮತ್ತೆ ನಾನು ಬ್ಲಾಗ್ ಸ್ಟಾಪೇ ಮಾಡಿಬಿಟ್ಟಿರ್ತೀನಿ. ಆಮೇಲೆ ನೆಕ್ಸ್ಟ್ ಅಯ್ಯೋ ನಾನು ಬ್ಲಾಗ್ ಮಾಡಿಕೊಂಡೇ ಇಲ್ವಲ್ಲ ಇವತ್ತು ಅಂತ ಜ್ಞಾಪನ ಆಗುತ್ತೆ. ಸಂಜೆ ಆಗಿತ್ತು. ಮಕ್ಕಳಿಗೆ ಹಾಲು ಮತ್ತು ಜೊತೆಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನನ್ನ ತಮ್ಮನೂ ಇದ್ದ, ಅವನಿಗೂ ಕಾಫಿ ಎಲ್ಲ ಮಾಡ್ಕೋತಾ ಇದ್ದೆ. ಕಾಫಿ ಅಂದರೆ ಸ್ವಲ್ಪ ತಲೆನೋವೇನಾದ್ರು ಇದ್ದರೆ ರಿಫ್ರೆಶ್ ಥರ ಆಗುತ್ತೆ ಅಂತ ಸಂಜೆ ಕಾಫಿ ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಮನೇಲಿ ಇತ್ತು. ಈಗ ಮಕ್ಕಳು ಆಲ್ರೆಡಿ ಮಾಡಿಕೊಂಡೆ. ಒಳಗೆ ಚಂದು ಏನೋ ಕೆಲಸ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ನಾವು ಆಚೆ ಕೂತ್ಕೊಳ್ಳೋಕೆ ಹೋದೆ. ನನ್ನ ಮಕ್ಕಳು ಅವ್ನು ಕೂತ್ಕೊಂಡ್ರೆ ಬಿಡೋಲ್ಲ. ಈಗ ನೋಡಿ ಹೆಂಗೆ ತೀಟೆ ಮಾಡ್ತಾನೆ. ಆ ಶೂಸು ಬಿಡೋಲ್ಲ. ಆ ಶೂಸ್ ಒಳಗೂ ಕಾರ್ ಹಾಕಿಟ್ಟಿರ್ತಾನೆ. ಅವನ ಜೊತೆ ಆಟ ಆಡೋದೇ ಆಗುತ್ತೆ. ಕ್ಯಾಮ್ರಾ ಸೆಟ್ ಮಾಡಿ ಒಂದು ಕಡೆ ಕ್ಯಾಮ್ರಾ ಇಟ್ಟಿದ್ದೆ. ಈಗ ಚುಕ್ಕಿ ಕ್ಯಾಮ್ರಾನೇ ಎತ್ಕೊಬಂದ್ಬಿಟ್ಲು. ಈಗ ಎತ್ಕೊಬಂದು ನನ್ನ ಪಕ್ಕಕ್ಕೆ ಇಟ್ಲು. ಮಮ್ಮಿ ನಾನು ಕಾಣಿಸ್ತಾ ಇಲ್ಲ ಅಂತ. ಸರಿ ಆಯಿತು ಬಾ, ನಿಂದೇ ವೀಡಿಯೋ ಮಾಡ್ತೀನಿ ಅಂತ ಅವಳು ಕೂರಿಸ್ಬಿಟ್ಟು ಹಾಲು ಕುಡಿಸ್ತಾಯಿದ್ದೆ. ಮಕ್ಕಳು ಕಾರಲ್ಲೆಲ್ಲ ಆಟ ಆಡ್ತಾಯಿದ್ರು. ಅವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನಾನು ಏರ್ ಕಟ್ ಮಾಡಿಸಿರೋದ್ರಿಂದ ಏರ್ ಸ್ವಲ್ಪ ಪ್ಲಫಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಹಿಂದೆಲ್ಲ ನೀಟಾಗಿ ಜುಟ್ಟು ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಸೆಕೆಯಲ್ಲಿ ಜುಟ್ಟೆ ಹಾಕೋಬೇಕು ಅನಿಸುತ್ತೆ. ಪೋನಿ ಅದೆಲ್ಲ ಹಾಕಿ ಏರ್ ಬಿಡೋಕ್ಕಾಗಲ್ಲ ಸೆಕೆ ಇರೋದ್ರಿಂದ. ನನ್ನ ಮಗಳು ಏರ್ ಕಟ್ ಅಂತೂ ಚೆನ್ನಾಗಿದೆ. ಅವಳು ಸ್ವಲ್ಪ ನೀಟಾಗಿ ಅವಳದು ಸೆಟ್ ಆಗುತ್ತೆ ಕೂದಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನೋಡಿ, ನನ್ನ ಮಗ ಏನು ವೀಡಿಯೋಸೇ ಮಾಡಿಸ್ಕೊಡಲ್ಲ. ಮತ್ತು ಹೊರಗಡೆದು ಡಿಸ್ಟರ್ಬೆನ್ಸ್ ಇರುತ್ತೆ, ಮಾತಾಡಿದ್ರೆ ವಾಯ್ಸ್ ಕೇಳಿಸಲ್ಲ.
ಆ ಥರ. ಅದರಿಂದ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಳು ತಲಾಟೆ, ನಾನೇನಾದ್ರು ಮಾತಾಡ್ತಿದ್ರೆ ನಗಿಸ್ಬಿಡ್ತಾಳೆ, ಏನು ಮಾತಾಡೋಕ್ಕೆ ಬಿಡಲ್ಲ. ಅವನೊಂಥರ ತೀಟೆ, ಅವನದೇ ಇದರಲ್ಲಿ ಅವನು ಆಟ ಆಡ್ತಾ ಇರ್ತಾನೆ. ಇವಳ ಜೊತೆ ಮಾತಾಡ್ಕೊಂಡು ಇವ್ರದ್ದೇನಿರುತ್ತೆ ಡಿಮ್ಯಾಂಡ್ಗಳು, ಇವ್ರದ್ದೇನು ಅವ್ರ ಅಪ್ಪನ ಹತ್ರ ಕೇಳಬೇಕು ಎಲ್ಲ ನನಗೆ ಅಪ್ಲಿಕೇಶನ್ ಥರ ಹಾಕಿರ್ತಾರೆ. ನಾನು ಅವ್ರ ಅಪ್ಪ ಬಂದಮೇಲೆ ಅವ್ರ ಅಪ್ಪಂಗೆ ಬೆಂಡೆತ್ತಬೇಕು. ಈಗ ನೋಡಿ ಇವನು ಏನೋ ಹೇಳ್ತಾ ಇದ್ದಾನೆ, ಕೂತ್ಕೊಂಡು ಆಯ್ ಮಾಡಪ್ಪ ಅಂತ ಅಂದೆ, ಆಯ್ ಮಾಡ್ತಾನೆ. ಅವನು ಮುದ್ದು ನನ್ನ ಜೊತೆ ಮುದ್ದಾಗಿ ಆಡ್ತಾ ಇರ್ತಾನೆ. ಅವನ್ನ ಮುದ್ದು ಮಾಡಬೇಕು ಅನಿಸುತ್ತೆ, ಹಿಡ್ಕೊಂಡು ಹೊಡೆದಾಕ್ಬಿಟ್ಟಿರ್ತೀನಿ ಒಂದೊಂದ್ಸತಿ. ಇದು ಯಶು ಹತ್ರ ಈ ಲೈಟ್ ಯಶು ನಮ್ಮ ಮನೆಗೆ ಬಂದಿದ್ದ, ಆವಾಗ ಇದನ್ನು ಲೈಟ್ ತಂದಿದ್ದ ಪಾಪ ಅವನು. ಅದನ್ನು ಕಿತ್ಕೊಂಡು ಆ ಹುಡುಗನ ಹತ್ರ ಎತ್ತು ಮಡಿಕೊಂಡವ್ರು ಇಬ್ಬರು. ಆ ಮಕ್ಕಳು ಏನೂ ಆಟ ಆಡೋದು ಬೇಡ, ಅವ್ನು ಯಶು ಪಾಪ ಏನು ಕೇಳಿದ್ರು ಕೊಟ್ಬಿಡ್ತಾನೆ. ನಮ್ಮ ಮಕ್ಳಿಗೆ ಅಂದರೆ ಅವನು ಏನಾದ್ರು ಸರಿ ಕೊಟ್ಬಿಡ್ತಾರೆ ಮಕ್ಳುಗಳು, ಇವರಿಬ್ರು ಏನಾದ್ರು ಕೇಳಿದ್ರೆ. ಅದನ್ನು ತೊಗೊಂಡು ಅವಳೊಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು, ಇವನೊಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು. ಇವಳು ಅವನು ಕಾಣಿಸ್ತೆ ಉಸ್ಬಿಟ್ಟಿರ್ತಾಳೆ, ಇವನು ತೊಗೊಂಡೋಗಿ ಸೈಕಲ್ ಡಿಕ್ಕಿಲಿ ಹಾಕೋಬಿಟ್ಟಿರ್ತಾನೆ. ಆ ಥರ ಅದನ್ನೇ ಹಿಡ್ಕೊಂಡು ಆಟ ಆಡ್ತಾಯಿರ್ತಾರೆ. ಲೈಟ್ದು ಸ್ವಲ್ಪ ಹೊತ್ತು ಕೆಟ್ಟೋಗ್ಬಿಟ್ಟಿರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಆನ್ ಆಗಿರುತ್ತೆ. ಈಗ ನೆಕ್ಸ್ಟು ಇವ್ರ ಜೊತೆ ಆಡ್ಕೊಂಡು ಕೂತ್ಕೊಂಡ್ರೆ ಮುಗೀತು, ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಫಸ್ಟು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾಯಿದ್ದೆ. ಎಲ್ಲಾನು ಚಲ್ಲಿ ಗಲೀಜು ಮಾಡಿರ್ತಾರೆ, ಅದಕ್ಕೋಸ್ಕರ ಇಲ್ಲಿ ನೋಡಿ ಹಾಸಕ್ಕೂ ಬಿಡಲ್ಲ. ಆ ಥರ ಹಾಸುತ್ತಾ ಇದ್ದಂಗೆ ಓಡ್ತಾ ಇರ್ತಾರೆ. ನೋಡಿ ಅಲ್ಲಿ ಅವನು ಬ್ಯಾಟಲ್ಲಿ ಹೊಡಿಯೋಕೆ ಹೋಗ್ತಾನೆ, ಇವನಿಗೆ ನಾನು ನೀಟಾಗಿ ಗದರಿಸ್ಬೇಕು, ಇಲ್ಲಾಂದ್ರೆ ಹಿಡ್ಕೊಂಡು ಅವ್ಳಿಗೆ ಹೊಡೆದಾಕ್ಬಿಟ್ಟಿರ್ತಾನೆ. ಯಾವುದಾದ್ರು ಸೈಡ್ ಗ್ಯಾಪಲ್ಲಿ ನಾನು ಅಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ಹಿಡ್ಕೊಂಡು ಹೊಡೆದಾಕ್ಬಿಟ್ಟಿರ್ತಾನೆ. ಸರಿ ಅಮ್ಮ ಹೊಡಿಯಲ್ಲ ಅಂತ ಅಂದಿರ್ತಾನೆ. ನಾನು ಸರಿ ಆಯಿತು ಕಣಪ್ಪ ಅಂತ ಒಳಗೋಗಿರ್ತೀನಿ ಅಡುಗೆ ಮನೆಗೆ. ಆ ಗ್ಯಾಪಲ್ಲಿ ಹಿಡ್ಕೊಂಡು ಚೆಚ್ಚಾಕಿರ್ತಾನೆ ನಾನು ಬರೋಗಂಟ. ನೋಡೋಕೆ ಹಿಂಗೆ ಅವನು ಅಷ್ಟೇ ಹೆವಿ ಡೇಂಜರು. ಈಗ ಆಚೆ ಎಲ್ಲ ಆಟಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ½ ಟಿ ವಿ ನೋಡಿ ಅಂತ ಕರ್ಕೊಂಬಂದು ಟಿ ವಿ ನೋಡೋಕ್ಬಿಟ್ಟೆ. ಈಗ ನೋಡಿ ಚುಕ್ಕಿ ಎಷ್ಟು ಚೆನ್ನಾಗಿ ರಿಮೋಟಲ್ಲಿ ಮೊಬೈಲ್ದು ಥರನೇ ಟಿ ವಿನ ಆಪ್ರೇಟ್ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಎಲ್ಲ ನೀಟಾಗಿ ಅವಳೇ ಏನು ಬೇಕು ಸರ್ಚ್ ಮಾಡ್ಕೊಂಡು ನೋಡೋದು ಎಲ್ಲ ನೋಡ್ತಾ ಇರ್ತಾರೆ ಇಬ್ಬರೂ. ಅವನಿಗೆ ಅನಿಮಲ್ಸ್ ಅಂದರೆ ಇಷ್ಟ, ಇವಳು ಹಾಕಲ್ಲ. ಇವಳು ಅದೇನು ಮಾಷ ಬೇರು ಮತ್ತು ಬೇರೆ ಏನೇನೋ ನೋಡಬೇಕು ಅಂತಾಳೆ, ಬಾರ್ಬಿ ಇಷ್ಟಲ್ಲ, ಇವನು ಬಿಡಲ್ಲ. ಅದಕ್ಕೆ ಇವರಿಬ್ಬರು ಜಗಳ ಸ್ಟಾರ್ಟ್ ಆಗಿರುತ್ತೆ. ಈಗ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಜಗಳ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತಾರೆ ಇಬ್ಬರು. ನಾನು ನೀಟಾಗಿ ಫಸ್ಟ್ ಕಸ ಗುಡಿಸ್ಬಿಡೋದ ಅಂದ್ಬಿಟ್ಟು ಕಸ ಗುಡಿಸ್ತಾಯಿನಿ. ಈಗ ಟಾಮ್ ಆ್ಯಂಡ್ ಜೆರಿನೇನೋ ಹಾಕೊಂಡು ನೋಡ್ತಾ ಇದ್ದಾರೆ ಇಬ್ರೂ. ನಾನು ಕಸ ಎಲ್ಲ ಗುಡಿಸ್ದೆ, ಅವನು ಮಲಗಿದ್ದಾನೆ ಚಿನ್ನಪ್ಪ, ನೋಡಿ ನೋಡ್ತಾ ಇದ್ದಾನೆ. ಅಪ್ಪ ಬಂದು ಆಚೆ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ರು, ನಾನು ಒಳಗೆ ಬಂದೆ. ಬರ್ತಾ ಹಂಗೆ ನನ್ನ ಹಸ್ಬೆಂಡ್ ಫ್ರೂಟ್ಸ್ ಎಲ್ಲ ತಗೊಟ್ಟಿದ್ರು, ಫ್ರೂಟ್ಸ್ ಇನ್ನು ರಾತ್ರಿ ಅಡುಗೆಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಬಂದು ಚಿಕನ್ ಲಿವರ್ ತಂದಿದ್ರು. ಅದ್ರದ್ದು ಫ್ರೈ ಮಾಡಿಕೊಡು ಅರ್ಜೆಂಟಾಗಿ ಫಸ್ಟು ನನಗೆ ಅದನ್ನು ಅಂತ. ಸರಿ ಆಯಿತು ಫ್ರೈ ಮಾಡೋಣ ಸಿಂಪಲ್ಲಾಗಿ ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಜೊತೆಗೆ ಎಗ್ದು ಸಾಂಬಾರು ಮಾಡೋಣ ಅಂತ, ಎಗ್ ಸಾಂಬಾರು ಮಾಡೋಣ ಅಂತ ಅದನ್ನು ರೆಡಿ ಮಾಡ್ಕೋಬೇಕು. ಫಸ್ಟಿಗೆ ನನ್ನ ಹಸ್ಬೆಂಡ್ ಹೋಗೋದ್ರೊಳಗೆ ಆಟೋಗೆ, ಅವ್ರಿಗೋಸ್ಕರ ಅಂತ ಫಸ್ಟು ನಾನು ಚಿಕನ್ ಲಿವರ್ ಫ್ರೈ ಮಾಡ್ತಾಯಿನಿ. ಸಿಂಪಲ್ ಮಸಾಲೆ ಹಾಕೋತೀನಿ. ಅವ್ರು ಬರೀ ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಹಾಕಿ ಮಾಡಿಕೊಡು ಅಂದರು. ಇದು ಸಿಂಪಲ್ ಥರ ಮಾಡ್ತಾಯಿನಿ ನಾನು. ಸ್ವಲ್ಪ ರೈಸ್ಗೂ ಹಾಕಿ ತಿನ್ನಬೇಕು ಗ್ರೇವಿನ ಅಂತ. ಸಾಂಬಾರು ಮಾಡಬೇಕಿತ್ತಲ್ಲ ನೆಕ್ಸ್ಟ್, ಅದಕ್ಕೂ ಸ್ವಲ್ಪ ಮಸಾಲೆ ಥರ ಇರುತ್ತೆ ಅಂತ ಇದು ಲೈಟಾಗಿ ಮಾಡ್ತಾಯಿನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ನಾನು ಲಿವರ್ ಹಾಕ್ಕೊಂಡಿದ್ದೀನಿ, ಲಿವರ್ನ ನೀಟಾಗಿ ಫ್ರೈ ಮಾಡ್ಕೊತಾಯಿನಿ. ಲಿವರೆಲ್ಲ ನೀಟಾಗಿ ಫ್ರೈ ಆಗಬೇಕು, ಅದ್ರ ಪಾಡಿಗೆ ಅದನ್ನು ಫ್ರೈಗೆ ಇಟ್ಬಿಟ್ಟು ಈಗ ರುಬ್ಬೋಕ್ಕೆ ಏನೇನು ಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಸ್ಮಾಲ್ ಕಪ್ಪಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೆರಡು ಇಂಗ್ರೀಡಿಯೆಂಟ್ ಹಾಕಬೇಕು. ಈಗ ಅದು ನೀಟಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾಯಿನಿ. ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡು ನೀಟಾಗಿ ಫ್ರೈ ಆಗಬೇಕು. ಲಿವರ್ ಎಷ್ಟು ನೀಟಾಗಿ ಫ್ರೈ ಆಗುತ್ತೋ ಅಷ್ಟು ಒಳ್ಳೆಯದು. ಜಾಸ್ತಿ ಆಯಿಲ್ ಹಾಕಬೇಡಿ, ಸ್ವಲ್ಪ ಹಾಕಿ. ಲಿವರಲ್ಲೂ ಸ್ವಲ್ಪ ಆಯಿಲ್ ಬಿಡುತ್ತೆ ನೋಡಿ. ಉಪ್ಪನ್ನ ಸ್ವಲ್ಪ ಕಲ್ಲುಪ್ಪು ಹಾಕೋತಾಯಿನಿ. ಇದನ್ನು ಬಾಣ್ತನದಲ್ಲೂ ಕೊಡ್ತಾರೆ ಇದೇ ಥರ ಸೇಮ್ ಮೆಥಡ್. ಸ್ವಲ್ಪ ಕಾಯಿ ಹಾಕೋ ಬದಲು ಕೊಬ್ಬರಿ ಹಾಕ್ಕೊಡ್ತಾರೆ. ನಾನು ಅಷ್ಟೇ ಇವತ್ತು ಕೊಬ್ಬರಿ ಹಾಕಿದ್ದೀನಿ.
ಈಗ ನೋಡಿ ಒಂದು ಸ್ವಲ್ಪ ಕಾಯಿ ತುರಿ ಅಥವಾ ಕೊಬ್ಬರಿ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಸ್ವಲ್ಪ ತರ್ತರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನುಣ್ಣಗೇನು ಪೇಸ್ಟ್ ಮಾಡ್ಕೊಂಡಿಲ್ಲ ನೋಡಿ. ಈಗ ಅದನ್ನು ಸೈಡ್ಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಚಿಕನ್ ನೀಟಾಗಿ ಫ್ರೈ ಆಗಿ ಆಯಿಲ್ ಬಿಟ್ಟಿದೆ ನೋಡಿ. ಯಾರಿಗೆ ಚಿಕನ್ ಲಿವರ್ ಫ್ರೈ ಇಷ್ಟ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಅವರೆಲ್ಲ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ನೀಟಾಗಿ ಇದೇ ಥರ ಫ್ರೈ ಆಗ್ತಾಯಿದೆ. ಈಗ ನಾನು ರುಬ್ಬಿರೋದನ್ನ ನೀಟಾಗಿ ಅದೊಂದು ಬೌಲಲ್ಲಿ ಏನು ಮಸಾಲೆ ಇದೆ ಅದನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಕಂಪ್ಲೀಟ್ ಲಿವರ್ ಫ್ರೈ ರೆಡಿಯಾಗಿದೆ. ಈಗ ನಾನು ಇದನ್ನು ನನ್ನ ಹಸ್ಬೆಂಡ್ಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಹೇಗಿದೆ ಅಂತ ಟೇಸ್ಟ್ ತೋರ್ಸೋಕ್ಕೆ ಅಂತ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟು ಮೊಟ್ಟೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಅದಕ್ಕೂ ಈಗ ಎಗ್ ಕೊಡದೆ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡೋಕ್ಕೆ ಬೇಯಕ್ಕಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಬೇಯಕ್ಕಿಟ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಟ್ಟು ಈಗ ಊರಿಂದ ಕುಂಬಳಕಾಯಿ ತಂದಿದ್ದೆ. ಅದನ್ನು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ದೀನಿ. ನಾಳೆ ಬೆಳಗ್ಗೆಗೆ ಟಿಫನ್ಗೆ ಈಗಲೇ ಕಟ್ ಮಾಡಿ ಇಟ್ಕೊತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ತುಂಬ ಲೇಟ್ ಆಗುತ್ತೆ. ಈಗ ಮಕ್ಕಳಿಗೆ ಸ್ಕೂಲೆಲ್ಲ ರಜಾ ಇರೋದ್ರಿಂದ ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡು ಹೆಚ್ಚಕ್ಕೆ ಟ್ರೈ ಮಾಡಿದೆ. ಸುಮಾರು ಹೊತ್ತು ಫುಲ್ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಹೆಂಗೂ ಸಿಮ್ಮಲ್ಲಿ ಇಟ್ಟಿದ್ದೀನಲ್ವ ಸಾಂಬಾರನ್ನ ಅಂತ ಅಂದ್ಬಿಟ್ಟು. ಇನ್ನೊಂದು ಕಡೆ ಮಕ್ಕಳಿಗೆ ದೋಸೆ ಬೇಕು, ಹೊಟ್ಟೆ ಹಸಿತಾಯಿದೆ, ಅಡುಗೆ ಮಾಡೋಕ್ಕಂಟ ಕಾಯಿಲ್ಲ ಅಂತ ಅಂದರು. ಅದಕ್ಕೋಸ್ಕರ ಮಕ್ಳಿಗೂ ದೋಸೆ ಹಾಕಿ ಕೊಡ್ತಾಯಿದ್ದೆ, ಅದ್ರದ್ದು ಹಿಟ್ಟಿತ್ತು ಅಂತ. ಈಗ ನೋಡಿ ಫಸ್ಟ್ ಚುಕ್ಕಿ ಕೊಡ್ತಾಯಿದ್ದೀನಿ ನೋಡಿ. ಅವಳಿಗೆ ಆಗಲೇ ಅರ್ಜೆಂಟು. ಈಗ ಇವಳಿಗೆ ಹಾಕ್ಕೊಟ್ಟೆ. ನೆಕ್ಸ್ಟ್ ಅವಳಿಗೆ ಗ್ರೀನ್ ಕಲರ್ ಪ್ಲೇಟೇ ಬೇಕು ಅಂತಾಳೆ. ಆಯಿತು ಕಣಪ್ಪ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಚಿನ್ನಪ್ಪನಿಗೆ ಸ್ವಲ್ಪ ಲೈಟಾಗಿ ಮೆತ್ತಗೆ ದೋಸೆ ಕೊಡ್ತಾಯಿದ್ದೀನಿ. ಈಗ ಅವನು ಬಂದ ನೆಕ್ಸ್ಟು ಅವನಿಗೂ ಬಿಸಿದು ಹಾಕ್ಕೊಟ್ರೆ ಕುತ್ಕೊಂಡು ಉಫ್ ಮಾಡ್ಕೊಂಡು ಅವನೇ ತಿಂತಾನೆ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಟ್ರೆ ತಿನ್ಕೋತಾರೆ. ಜಾಸ್ತಿ ಸಕ್ಕರೆ ಕೊಡಲ್ಲ, ಸ್ವಲ್ಪ. ಈ ಥರ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಅವ್ರನ್ನೇ ತಿನ್ನಿಸ್ಕೊಂಡು ಅವ್ರ ಜೊತೆಲೇ ಕೂತ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಇಲ್ಲೂ ನಿಂತಿದ್ದು ಸಾಕಾಯ್ತು. ಆಚೆ ಕಡೆಗೆ ಹೋದೆ ನಾನು. ತಡಿ ಮಕ್ಳಿಗೆ ಇನ್ನೊಂದು ದೋಸೆ ಉಯ್ದಿಟ್ಬಿಟ್ಟು ಹೋಗೋಣ ಒಟ್ಟಿಗೆ. ಆಮೇಲೆ ಮತ್ತೆ ಪಾಪ ಮಕ್ಕಳು ಬಂದು ದೋಸೆ ಕೇಳಿದ್ರೆ ಅಂತ ಅಂದ್ಬಿಟ್ಟು ದೋಸೆ ಉಯ್ದು ಕೊಟ್ಬಿಟ್ಟು ಇನ್ನೊಂದು ಎತ್ತಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಉಯ್ತಾಯಿನಿ. ಇಲ್ಲಾಂದರೆ ಮತ್ತೆ ವಾಪಸ್ ಬರಬೇಕಾಗುತ್ತೆ ಆಚೆಯಿಂದ ಅಂತ. ಈಗ ಸರಿ ಆಯಿತು ಅಂತ ಇಲ್ಲೇ ಕಟ್ ಮಾಡ್ಕೊತಾಯಿದ್ದೀನಿ. ದೋಸೆ ಅದು ಬೇಯಗಂಟ ಅಂತ ನಿಂತ್ಕೊಂಡು ಕಟ್ ಮಾಡ್ತಾಯಿದ್ದೆ. ಸಾಕಾಗೋಯ್ತು. ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು, ಎರಡು ಕಡೆನೂ ಅಂದರೆ ಆಗೋಲ್ಲ. ಅದಕ್ಕೆ ತೊಗೊಂಡೋಗಿ ಆಚೆ ಎಲ್ಲ ಎತ್ತಿಡ್ತಾಯಿದ್ದೆ. ಕುಂಬಳಕಾಯಿ ಮಾತ್ರ ತುಂಬ ಚೆನ್ನಾಗಾಗಿತ್ತು ಪಲ್ಯ. ಈಗ ತೊಗೊಂಡೋಗಿ ಆಚೆ ಎಲ್ಲ ಶಿಫ್ಟ್ ಮಾಡಿದೆ ಅದನ್ನೆಲ್ಲ. ಈಗ ನೋಡಿ ಆಚೆ ನನ್ನ ಮಗನ ತಿನ್ನಿಸ್ಕೊಂಡು ಅವಳು ಪಾಡಿಗೆ ಟಿ ವಿ ನೋಡ್ತಾ ತಿಂತಿದ್ದಾಳೆ. ಇಬ್ಬರೂ ಬೇರೆ ಬೇರೆ ಕೂರಿಸಿದ್ರೆ ಸರಿ, ಇಲ್ಲಾಂದರೆ ಇಬ್ಬರು ಹೊಡೆದಾಡ್ತಾರೆ, ತೀಟೆ ಮಾಡ್ತಾರೆ. ಈಗ ನೋಡಿ ಹೆಂಗೆ ಮೆತ್ತು ಬರ್ತಾವನೆ ಅಂತ. ನೋಡಿ ಮೆತ್ತಿಗೆ ಎದೊಳ್ತಾನೆ ಕೂತ್ಕೊಂಡು. ಚುಕ್ಕಿ ನೋಡಿ ಈಗ ಸೈಲೆಂಟ್ ಆಗಿದ್ದಾಳೆ. ಅವನು ಇನ್ನೊಂದು 2-3 ವರ್ಷ ಆದರೆ ಅವನು ಸ್ವಲ್ಪ ಸೈಲೆಂಟಾಗಿ ಆಯ್ತಾನೆ. ಗೋಳಿ ಕಳಲ್ಲ ಅಂತ ಅನಿಸುತ್ತೆ. ನೋಡಬೇಕು, ಅವಳು ತಿಂತಾ ಇರ್ತಾಳೆ, ಇವನು ತಿಂತಾ ಇರ್ತಾನೆ. ಯಾರು ಇಬ್ಬರು ತೀಟೆ ಮಾಡ್ತಾ ಇರ್ತಾರೆ. ಟಿ ವಿ ನೋಡ್ತಾ ನಾನು ಕಟ್ ಮಾಡ್ಕೋತಾ ಇದ್ದೆ. ಏನಂದರೆ ಅದು ಕಟ್ ಮಾಡೋ ಗಂಟ ಕೈಯೆಲ್ಲ ಕುಂಬಳಕಾಯಿ ನೋವು ಬಂದ್ಬಿಡ್ತು. ಯಪ್ಪ, ನೀವು ಇನ್ನೊಂದ್ಸತಿ ಒಂದು ಸ್ವಲ್ಪ ತಿನ್ನೋ ಆಸೆಗೆ ಎಷ್ಟು ಕಷ್ಟಪಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಆವಾಗ ನನಗೆ ಅನ್ನಿಸ್ತಿದ್ದು ಒಂದೇ, ಏನಾದ್ರು ಕಷ್ಟಪಟ್ಟರೆ ತಾನೇ ಏನಾದ್ರು ಪ್ರತಿಫಲ ಸಿಗೋದು ಅಂತ ಅನಿಸುತ್ತೆ. ಅದಕ್ಕೇ ಗಾದೆಗಳು ಅದೆಲ್ಲ ಕೇಳಿದ್ರು ಒಂದೊಂದ್ಸತಿ ಅದೇ ಅನಿಸುತ್ತೆ. ನೋಡು, ಕೈ ಕೆಸರಾದರೆ ಬಾಯಿ ಮೊಸರು ಆ ಥರ ಎಲ್ಲ ನೋಡಿದಾಗ ಅಯ್ಯೋ, ಕಷ್ಟಪಟ್ಟರೆ ತಾನೇ ಜೀವನ, ನಾವು ಯಾರಿಗೋಸ್ಕರ ಕಷ್ಟಪಡ್ತೀವಿ ಅಂತ ಅನಿಸುತ್ತೆ. ಸ್ವಲ್ಪ ಊಟ ಮಾಡೋಕ್ಕೆ ಎಷ್ಟು ಕಷ್ಟಬಿದ್ದು ಅಡುಗೆ ಮಾಡಬೇಕು, ಅದೇ ಥರ ಜೀವನದಲ್ಲೂ ಕಷ್ಟಪಟ್ರೇ ಸುಖ ಮುಂದಕ್ಕೆ ಅಂತ ಅನಿಸುತ್ತೆ. ಈಗ ನೋಡಿ ಕುಂಬಳಕಾಯಿ ನೀಟಾಗಿ ಕಟ್ ಮಾಡಿದೆ. ಒಂದು ಅರ್ಧ ಗಂಟೆ ತೊಗೊಂಡೆ ಕಟ್ ಮಾಡೋಕ್ಕೆ. ಅಷ್ಟೊತ್ತಿಗೆ ಸಾಂಬಾರು ರೆಡಿಯಾಗಿತ್ತು. ಎಲ್ಲರೂ ಊಟ ಮಾಡೋದು 10 o'clock ಆಗುತ್ತೆ. 9 ಗಂಟೆಗೆಲ್ಲ ಊಟ ರೆಡಿಯಾಗಿತ್ತು. ಅಷ್ಟೊತ್ತಿಗೆ ಚುಕ್ಕಿ ಏನು ಜಾಸ್ತಿ ತಿನ್ನಲಿಲ್ಲ, ದೋಸೆ ತಿಂದಿಲ್ಲಲ್ಲ, ಹೋಗಿ ಮಲ್ಕೊಬಿಟ್ಲು. ಚಿನ್ನಪ್ಪನೂ ಅಷ್ಟೇ ಹಾಲು ಕುಡ್ಕೊಂಡು ಅವನು ಕೂತಿದ್ದ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೀ ಚಾನಲ್. ಸಪೋರ್ಟ್
ಮಾಡಿ ಅಂತ ಕೇಳ್ಕೊತೀನಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದಂತೂ ಮರಿಬೇಡಿ. ಇನ್ನು ಯಾವ ಥರ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.